ಅಲ್ಲ ಅತ್ತಿಯರ ನಾಳೆ ಮತ್ತೆ ಖುಷಿ ನೋಡಕ್ ಹೋಗ್ಬೇಕಲ್ಲ ನಾಳೆ ಮೊನ್ನೆ ಕೂಸು ಹುಟ್ಟಿದಾಗ ಕೊಬ್ಬರಿ ಖಾರ ಎಲ್ಲ ಕೊಟ್ಟು ನೋಡಿ ಬಂದಿದ್ನಲ್ವ ಮತ್ತೆ ಅದಕ್ಕೆ ಅಲ್ಲ ಇನ್ನೂ ತಿಂಗಳು ಆಗಿಲ್ಲ. ನೀ ಬೇಕಾರೆ ನೀನು ಮತ್ತೆ ನಿನ್ನ ಗಂಡ ಹೋಗಿ ಬರ್ರಿ. ನಾ ಮೊನ್ನೆರ ಹೋಗಿ ಬಂದನಿ, ಭಾಳ ದಿನ ಆಗಿಲ್ಲ. ಇನ್ನೊಂದು 15 ದಿನ ಬಿಟ್ಟು ಬೇಕಾರೆ ಇನ್ನೊಮ್ಮೆ ನಾನು ನಿಮ್ಮ ಮಾವ ಇಬ್ಬರು ಹೋಗಿ ಬರ್ತೀವಿ. ಸರಿ ಐತಿ, ಹಂಗೆ ನಾಳೆ ಬೆಳಗ್ಗೆ ಹೋಗಿ ಬರ್ತೀವಿ. ಒಟ್ಟು ಅಡುಗೆ ಮಾಡ್ಕೊಂಡು ಕಟ್ಕೊಂಡು ಹೋಗಲ್ಲಲ್ರಿ ಐತಿ. ಅಯ್ಯೋ ಪುಣ್ಯಾತ್ಗಿತ್ತಿ, ನಿನ್ಗೇನು ಬ್ಯಾಡ ಅಂತ ನೀನು ಏನು ಅಡುಗೆ ಮನೆಗೆ ಏನು ಚಾವಿ ಹಾಕೊಂಡು ಕುಂತಾನೆ, ಏನು ಸಂತಿ ಸಾಮಾನು ತೆಗೆದಿಟ್ಟೇನೆ. ಅಯ್ಯ ಪುಣ್ಯಾತ್ಗಿತ್ತಿ, ಒಲಿನ ನಿಂದೈತೆ ಏನಾರ ಮಾಡ್ಕೋ ಏನಾರ ಬಿಟ್ಕೋ. ಈ ಮನ್ಯಾಗ ತಿನ್ನಾಕ ಉಣ್ಣಾಕ ಏನಾರ ಕಡಿಮೆ ಐತನ? ಯಾಕೆ ತಿಂದೆ ಅಂತ ಕೇಳೋರು ಅದಾರನ? ನಿನಗೇನು ಬೇಕು ಮಾಡಿಕೊಂಡು ಹೊಟ್ಟೆ ತುಂಬ ತಿನ್ನಿರಿ ಉಣ್ರಿ, ಏನು ಕಟ್ಕೊಂಡು ಹೋರಿ, ಯಾರು ಬ್ಯಾಡ ಅಂತಾರ? ನಿನ್ನ ಮನೆ ನಿನ್ನ ಇಚ್ಚಿ. ಹ್ಞೂ ಅತ್ತೇರ ಹಂಗಾಗ್ಲಂಗಾರ. ನಮ್ಮ ತಂಗಿಗೆ ಇದು ಏನದ ಶೇಂಗಾದ ಹೋಳಿಗೆ ಅಂದ್ರೆ ಭಾರಿ ಇಷ್ಟ. ಅರ್ಧ ಮಾಡ್ಕೊಂಡು ಹೋಗ್ತೀನಲ್ಲ. ಹ್ಞೂನವ ಮಾಡ್ಕೊಂಡು ಹೋಗು. ಮಾಡೋ ಕೈಲೆ ಒಂದಿಷ್ಟು ಜಾಸ್ತಿನೇ ಮಾಡಿ, ಯಾಕಂದ್ರೆ ನಿಮ್ಮ ಮಾವಿಗೆ ಶೇಂಗಾದೊಳಗೆ ಅಂದ್ರೆ ಭಾಳ ಪ್ರೀತಿ. ನನಗೆ ನಿಂತು ಮೊದಲೇ ನಂಗೆ ಮಾಡೋಕ್ಕಾಗಲ್ಲ, ಅದಕ್ಕೆ ನೀನೇ ಮಾಡಿದೆ ಅಂದರೆ ತಿಂತಾರೆ ನಿಮ್ಮ ಮಾವರ. ಹಾಂ, ಒಂದು 20-25 ಹೆಚ್ಚಿಗೆ ಮಾಡ್ತೇನೆ ತಗೋರಿ, ಅದಕ್ಕೇನಂತ ತಿನ್ವಲ್ರಕ್ಕ ಮಾವಾರ. ಹಾಂ ಅತ್ತಿಯರ ಬೆಲ್ಲ ಖಾಲಿ ಆಗಿತ್ತು, ಇವ್ರಿಗೆ ಹೇಳ್ತಂತಾರೆ ತರಕ್ಕೆ. ಹಾಂ, ಒಂದು ಫೋನ್ ಹಚ್ಚಿ ಹೇಳ, ಹಂಗೆ ಬರ್ತಾಳೆ ಸ್ಯಾಟ್ರಂಗಡೆ ತರ್ತಾನೆ. ಅಲ್ಲ ಅತ್ತಿಯರ ಟೈಮ್ ಎಷ್ಟಾಗಿತ್ತು ನೋಡಿರಿ? ಎಷ್ಟಾಗೈತಿ ಅತ್ತಿಯರ? ಟೈಮ್ ಆಗಲೇ 9:30 ಆಗೈತಿ. ಇನ್ನೂ ಅಂಗಳ ಬಾಗ್ಲ ಕಸ ಹೊಡೆದಿಲ್ಲ, ಏನಿಲ್ಲ, ಒಂದು ರಂಗೋಲಿ ಹಾಕಿಲ್ಲ ಇದ್ರಿಗೆ. ನಿಮ್ಮ ಸಸಿ ಯಾರು ರೇಖಾನ? ಅಯ್ಯತ್ತಿಯರ ಇರೋದು 3 ಮಂದಿ ಸಸ್ತಾರದಾಗ ಹೋಗ್ಬೇಕು, ಎಲ್ಲದಾಳ ಹೋಗ್ಬೇಕು, ನಾ ಇಲ್ಲದೇನಿ ಮತ್ತಿನ್ಯಾರ ಆಕಿನೇ. ಶುಕ್ರವಾರ ಅಲ್ಲನ್ರಿ ಅತ್ತಿಯರ, ಇವತ್ತು 9:30 ಆದ್ರೆ ಇನ್ನು ಅಂಗಳ ಬಾಗ್ಲ ಕಸ ಹೊಡೆದಿಲ್ಲ ನೋಡ್ರಿ. ಎದ್ದ ಸೀದಾ ಜಳಕಕ್ಕೆ ಹೋದ್ಲು, ಅಟ್ಟೆ ನೋಡಿದ್ದು ನಾನು. ಆ ಪೂಜಿಲ್ಲ ಏನಿಲ್ಲ, ಅಂಗಳ ಬಾಗ್ಲ ಕಸ ಹೊಡೆದಿಲ್ಲ, ಮನಿಯರ ಸ್ವಚ್ಛ ಮಾಡ್ಯಾಳ ಬಿಟ್ಟಾಳ ದೇವ್ರಿಗೆ ಗೊತ್ತ. ನೋಡಿದ್ರಿ ಅತ್ತಿಯರ, ನೋಡಿದ್ರಿ ಮನಿ ಹೆಂಗೆ ಕರ ಬಿಡ್ತಾಳಾಕಿ ಅಂತೇಳಿ? ನಾನಿದ್ದೆ ಅದೇ ನೀ ಅಂತೇಳಿ ಈ ಮನಿ ಸ್ವಚ್ಛ ಅಂತ ತಿಳ್ಕೊರಿ ಅತ್ತಿಯರ, ಗೊತ್ತನ? ಒಲಿ ಆಕಾರ ದಿಪ್ಪಿಸಿರ್ತಿದ್ಲೆ, ಎಲ್ಲ ನಾ ಮಾಡ್ತಿದ್ದೆ. ಮನಿ ಎಷ್ಟು ಹೊಲ್ಸಾದ್ರೂ ಕಸ ಹೊಡ್ಕೊಂಡು ಕಲ್ಲು ಒರೆಸ್ಕೊಂಡಿರ್ತಿದ್ದೆ. ಪ್ರತಿಯೊಂದು ಅಂಗಳ ಬಾಗ್ಲ ಎಲ್ಲ ಸ್ವಚ್ಛ ಕಸ ಹೊಡೆದು ಕಲ್ಲು ಒರೆಸಿ ನೀರು ಹಾಕಿ ರಂಗೋಲಿ ಬಿಟ್ಟಿರ್ತಿದ್ದೆ. ಶುಕ್ರವಾರ ದೇವ್ರ ಪೂಜೆ ಮಾಡಿರ್ತಿದ್ದೆ, ಹೂ ಹರಿದಿಟ್ಟಿರ್ತಿದ್ದೆ, ನೀವು ಕಟ್ಟಿ ಕೊಡ್ತಿದ್ರಿ. ಹಿಂಗೆ ನಾವು ಮಾಡ್ತಿದ್ವಿ ಅಂತೇಳಿ ಎಲ್ಲ. ಇಲ್ಲ ಅಂದ್ರೆ ಯಾವುದು ಸುದ್ದಿಲ್ಲ. ಆಕಿ ಒಂದು ಬಾಳೆ ಮಾಡೋದು ಗೊತ್ತಿಲ್ರಿ ಅತ್ತಿಯರ, ಮಾಡಕ್ಕೆ ಏನಕ್ಕಿಲ್ಲ, ಮ್ಯಾಗಿ ಗೂಗಿ ಮಾಡ್ಕೊಂಡು ಕುಂದಿರ್ತಿದ್ಲನ. ಏನು ಮಾಡ್ಬೇಕವ ನಾನು? ಆಕಿ ಹಿಂಗೆ ಮಾಡ್ತಾ ಅಂದ್ರೆ ನಾ ಏನು ಮಾಡಲಿ? ನಾನು ಬೆಳಿಗ್ಗೆ ನಸಕ್ನಾಗ ಹೋಗಿ ಎಬ್ಸಕತ್ತೆ ಆಕಿನ್ನ. ಹೋಲಿ, ಯಾವಾಗ ಎದ್ದಾಳ್ತಾಳೆ ಹೇಳೋಳಕ, ಎದ್ದು ತನ್ನ ಕೆಲಸ ತಾ ಮಾಡ್ಕೊಲಿ. ನೋಡು, ಮೊದಲಾದ್ರೆ ಇರಮ್ಮ ನೀನು ಆಕಿ ಜೊತೆಗೆ ಇದ್ರಿ, ಹೌದಾ? ಮನೆ ಹೊಲಸಾಟ ಆಗತ್ತನ್ನತ್ಲೆ ಆಕಿ ಬಿಟ್ಟು ಹೋದ್ರು ನೀ ಮಾಡ್ಕೊತಿದ್ದಿ. ಈಗ ಹಂಗಿಲ್ಲ ಇರಮ್ಮ, ಎಷ್ಟೊತ್ತರ ಆಗಲಿ ಏನಾರ ಆಗಲಿ ಬಂದು ಆಕಿನೇ ಸ್ವಚ್ಛ ಮಾಡ್ಬೇಕಾ? ಯಾಕೆ ತಿರಿ ಕೆಡಿಸ್ಕೊಂತಿ? ಬಿಟ್ಬಿಡು, ಹೌದಿಲ್ಲ? ಸ್ವಚ್ಛ ಇಲ್ಲ ಅಂತಂದ್ರೆ ಅವನ ಬೈತಾನಕ್ಕಿಗೆ, ಅವಾಗ ತಾನ ಜಕ್ಕಸ್ತಾ ಮಾಡ್ತಾಳ, ಹೌದಿಲ್ಲ? ಅದೇನೋ ಕರೆ ಅತ್ತಿಯರ, ಆದರೂ ಒಂದು ಮನುಷ್ಯ ಒಂದು ಸ್ವಚ್ಛಗಿಚ್ಚ ಏನು ಬ್ಯಾಡನ್ರಿ ಅತ್ತಿಯರ, ಏನೂ ಇಲ್ಲ. ಹಿಂಗಾದ್ರೆ ಮನೆಗೆ ಲಕ್ಷ್ಮಿ ಬರ್ತಾಳ, ಶುಕ್ರವಾರ ದಿನ ಪೂಜೆ ಮಾಡಿಲ್ಲ ಅಂತಂದ್ರೆ. ಏನಪ್ಪ ಯಾರಿಗೆ ಗೊತ್ತವ? ಏನು ಹೋಗಿ ಜಗಳ ಮಾಡ್ಲೆ ಬೈಲೆ? ಇಲ್ಲೇ ಇದ್ದಾಗ ಮಾಡಿಲ್ಲ, ಇನ್ನು ಅಕ್ಕಿಗೆ ಮಾಡಕತ್ತೆ. ಮೊದ್ಲಾದ್ರೆ ಅಕ್ಕಿಗೂ ಬೇಕಿಗೆ ಏನು ಹೇಳೋದಿಲ್ರಿ ಅತ್ತಿಯರ, ಎಲ್ಲ ಕೆಲಸ ನನಗೆ ಹೇಳ್ತೀರಿ ಅಂತ ಬೈತಿದ್ದು. ಈಗ ನೋಡು, ಆಕಿಗೂ ಹೇಳಲ್ಲ ನಿನಗೂ ಹೇಳಲ್ಲ. ನಿನ್ನ ಮನೆ ಬಾಳೆ ನೀ ಮಾಡ್ಕೊಂತಿ, ಆಕಿ ಮನೆ ಬಾಳೆ ಆಕಿಗೆ ಬಿಟ್ಟಿದ್ದೆ. ಈಗ ಸದ್ಯಕ್ಕೆ ನಿಮ್ಮ ತಂಗಿ ಮನೆ ಚಾವಿ ಹಾಕೈತೆ, ನೋಡೋಣ ನಾಳೆ ನಿಮ್ಮ ತಂಗಿನೂ ಬರ್ತಾಳ ಮನೆಗೆ. ಆಕಿ ಹೆಂಗೆ ಬಾಳೆ ಮಾಡ್ಕೊಂಡು ಹೋಗ್ತಾಳ ನೋಡುನು, ಆಕಿನೂ ಏನು ಹಿಂಗೆ ಮಾಡ್ತಾಳೋ ಏನು ಸ್ವಚ್ಛ ಇಡ್ತಾಳ ಅಂತೇಳಿ. ಅಯ್ಯೋ ಅತ್ತಿಯರ, ನಮ್ಮ ತಂಗಿ ನೋಡ್ರಿ ಮನೆ ಹೆಂಗೆ ಒಗ್ಗಾತೆಗಿಡ್ತಾಳ ಅಂತೇಳಿ. ಆಕಿ ನಮ್ಮ ತಂಗಿ ನನ್ನಂಗ ಮನೆ ಬಾಳೆದ್ದು ಭಾಳ ಲಕ್ಷ್ಯ ಆಕಿಗೆ. ಆಗ್ಲೇವಾ ಆಗಲಿ, ಹಂಗಾಗಲಿ. ಹಂಗೆ ನಾವು ಹೋಗಿ ಒಂಚೂರು ಅಡುಗೆ ಮಾಡ್ಕೋತೀನಿ. ನಾ ಒಂಚೂರು ಅಡಿಕೆ ತೋಟಕ್ಕೆ ಹೋಗಿ ಬರ್ತೀನಿ. ಏನ ನೋಡ್ರಿ ಅತ್ತಿಯರ? ಅವ ಬಂದೆಪ್ಪ, ಚಲೋ ಆತರಿ ನೀ ಬಂದಿದ್ದೆ. ಹಿಡಿ, ಇವೆಲ್ಲ ನಿನ್ನ ಅರ್ಬಿನ ಒಯ್ದು ಕೊನೆಗಿಟ್ಕೊ. ನಾ ಮತ್ತೆ ಇವನು ತೊಗೊಂಬಂದು ನಿನ್ನ ಕೊನೆಗಿಡ್ಬೇಕು, ನಿನ್ನ ಗುರ್ತ ಮಾಡಿ ಇಟ್ಕೊ. ಒಗದು ಚಂದಾಗಿ ಮಡಿಚಿಟ್ಟತಿ. ಏನು ಅವ ಅರ್ಬಿ ನಾ ತಗೋತೀನಿ ಅಲ್ವೇ? ಏನು ಬೇವ ಇದು ಅಪ್ಪ ಮಾಡಾಕತ್ತಿರ ಸರಿ ಅಂತ ನಿನಗಾರ ಅನಿಸ್ತತನ? ಇತ್ತಾಗ ತಂಗಿ ಜೀವನನೂ ಹಾಳು ಮಾಡಿದ ನಮ್ಮಪ್ಪ, ಈಗ ನನ್ನ ಜೀವನ ಹಾಳು ಮಾಡಕ್ಕೆ ನಿಂತಾನತ್ತಾಗ. ಏನವ ತಗಂತೇನ ಆತಾಗ? ನನಗಿಷ್ಟ ಇಲ್ಲವ. ನೀ ಬೇಕಾದ ಹೇಳ, ನಂಗೆ ಆ ಹುಡುಗಿ ಮದುವೆ ಮಾಡ್ಕೊಳಕ್ಕೆ ಇಷ್ಟನೇ ಇಲ್ಲ. ಅದು ನನ್ನ ಮುಂದೆ ಏನು ಹೇಳ್ತೀಯಪ್ಪ? ನಿನಗೆಲ್ಲ ಈಗೇನು ಹುಡುಗಿ ತೋರಿಸಿ ಮದುವೆ ಮಾಡಕತ್ತವಗೆ? ಹಾಂ, ನನ್ನ ಮುಂದೆ ಯಾಕೆ ಹೇಳ್ತಿ? ಏನಿದ್ದಿದ್ದು ನಿಮ್ಮಪ್ಪನ ಮುಂದೆ ಹೇಳು. ರೊಕ್ಕದ್ದು ದೇವ್ ಹಿಡ್ದತ್ತೆ ನಿಮ್ಮಪ್ಪಗೆ. ಏನು ನನಗೆ ಮೊದಲು ಹೇಳಿದ್ದಿ ಒಂದು ಹುಡುಗಿ ಹಿಂಗೆ ಮಾಡಾತೇನೆ ಲವ್ ಅಂದು. ಆಯ್ತಪ್ಪ ಮಾಡ್ಕೋ ಹೋಗಿ ಮದ್ವೆ, ಹುಡುಗಿ ಬಡವಳಾದರೂ ಅಡ್ಡಿ ಇಲ್ಲ ಅಂತಂದು ಸುಮ್ಮನೆ ಆಗಿದ್ನಿಲ್ಲ. ನಮ್ಮ ಹತ್ರ ಕೈ ಇಷ್ಟ ಐತಿ, ಏನು ಅದನ್ನ ಜೀವನ ನಡೆಸಿದ್ರಾತ. ಆ ಹುಡುಗಿ ಮನಿದಾರ ನಮ್ಗೆ ಎದಕ್ಕೆ ಬೇಕು ಅಂತಂದಿದ್ದೆ. ಆದ್ರೆ ಏನು ಮಾಡ್ಲಪ್ಪ, ನಿಮ್ಮಪ್ಪಗೆ ರೊಕ್ಕ ಬಂಗಾರ ಆಸ್ತಿ ಎಲ್ಲ ಚಲೋ ಇರಬೇಕು, ವರದಕ್ಷಿಣೆ ಚಲೋ ಕೊಡ್ಬೇಕು, ಚಲೋ ಓದಿರೋ ಹುಡುಗಿ ಆಗ್ಬೇಕು, ಏನೇನೋ ಅಂತಾನಪ್ಪ ನಿಮ್ಮಪ್ಪ. ನಾನಾರ ಏನು ಮಾಡಲಿ? ಹಂಗಂದ್ರೆ ಹೆಂಗವ? ನೀನು ಮಾತಾಡಲ್ಲ ಈಗ ಅಂತಂದ್ರೆ
ನಾ ಹೇಳ್ತೇನೆ ನೋಡ್ಬೇ ನಾ ಮಾಡ್ಕೊಂಡ್ರೆ ಆ ಹುಡುಗಿನೇ ಮದುವೆ ಮಾಡ್ಕೊಳ್ಳೋದು. ನಂಗೆ ಅಪ್ಪ ತೋರಿಸಿದ ಹುಡುಗಿ ಇಷ್ಟ ಇಲ್ಲ, ನೋಡಕ್ಕೆ ಏನದು ಚಂದು ಇಲ್ಲ. ಒಂದೇದು ನಾ ಈಕಿನ ಭಾಳ ಪ್ರೀತಿ ಮಾಡ್ತೇನವ, ನನಗೆ ಈಗಿನ ಬಿಟ್ಟು ಬೇರೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನೀವು ಹಿಂಗೆ ಬಲವಂತ ಮಾಡಕತ್ರ ನಾ ಸುಮ್ಮನೆ ಹುಡುಗಿ ತೊಗೊಂಡು ಎತ್ತಾಗಾರ ಮದುವೆ ಮಾಡ್ಕೊಂಡು ಹೋಗ್ಕೇನತ್ತಾಗ. ಅಯ್ಯೋ ದೇವ್ರೆ, ಹುಡುಗಿ ತೊಗೊಂಡು ಎತ್ತಾಗಾರ ಹೋಗ್ತೀಯಾ? ಇದು ಹೆಂಗ್ಲ ಮಾತಾಡು ಮಾತನ್ಲ ಇದ್ನಿಂದ. ಮಗಳ ಜೀವನ ಹಾಳು ಮಾಡಿದ್ದು ನಮ್ಮ ಅಪ್ಪನ, ಏನು ಅದ್ರಾಗೇನು ಬೇರೆ ಮಾತಾ ಇಲ್ಲ ಬಿಡು. ಅಲ್ವೇ ಅವಾಗಾದರೂ ಅಷ್ಟೇ ಆಕಿ ಎಷ್ಟು ಇಷ್ಟಪಟ್ಟಿದ್ಲಕ್ಕಿ. ಒಂಚೂರು ಮನೆಗೆ ಹೋಗಿ ಮಾತಾಡಿ ಮಗಳು ಇಷ್ಟಪಟ್ಟಾಳ ಅನ್ನೋ ಮಗಳು ಒಂದು ಪ್ರೀತಿಗೋಸ್ಕರನಾರ ಯಾರಾದ್ರೂ ಮಾತಾಡ್ಯಾರ, ಮತ್ತೆ ಮಾತಾಡಿ ಮದುವೆ ಮಾಡ್ಕೊರಿ ಹಿಂಗೆ ಇಷ್ಟಪಟ್ಟಾಳಕ್ಕೆ ಅಂತ ಏನೋ ಹೇಳಿ ಒಬ್ರಿಗೊಬ್ರು ನಡಕ್ಕೆ ಪ್ರೀತಿ ಇದು ಮಾಡಿದ್ರೆ ಹೋಗ್ಬಿಟ್ಟಿರ್ತಿತ್ತು. ಅದನ್ನ ಬಿಟ್ಟು ಅದು ಯಾವ ಪಿಕ್ಚರ್ನ ನೋಡಿದ್ನೇನೆ ನಮ್ಮಪ್ಪ, ಅದ್ವೇಷ ಅಂತ ಅದಂತ ಇದಂತ ಸಾತ್ಸು ಸೋಳು ಸಟ್ಟಿ ಅಂತೇಳಿ ಮಾಡಿದ್ರು ಅದನ್ನೆಲ್ಲ. ಈಗ ಹಿಂಗೆ ನಿಂತಾರೆ. ಹಿಂಗೆ ಏನು ಮಾಡೋದ ಏನಾತ್ತಾಗ ಒಟ್ಟು ಯಾರಿಗೆ ಹೇಳಿದ್ರು ತಪ್ಪು ಹೆಚ್ಚು ಇದೇ ಆಗೈತಿ. ನೀವು ಹಿಂಗೆ ಮಾಡ್ರಿ ಏನು, ನಾನು ಆಮೇಲೆ ತೆಲ್ಕೆಟ್ಟು ಗಡ ಮದುವೆ ಮಾಡ್ಕೊಂಡು ನಾನು ಹೆಂಡತಿ ಕರ್ಕೊಂಡೇ ಬರ್ತೀನಿ, ಇಲ್ಲ ಕರ್ಕೊಂಡು ಹೋಗಂದ್ರೆ ಬರಬೇಡ ಅಂದ್ರೆ ಬರೋದೇ ಇಲ್ಲ. ಸುಮ್ಮನೆ ನಾ ಪ್ರೀತಿಸಿದ ಹುಡುಗಿನ ಮದುವೆ ಮಾಡ್ಕೊಂಡು ಅತ್ತಾಗ ಎಲ್ಲರೂ ಹೋಗೇ ಬಿಡ್ತೇನೆ ಆತ. ಯಾಕೆ ಸುಮ್ಮನೆ ಇದ್ದು ಎಲ್ಲರಿಗೆ ತ್ರಾಸ ಕೊಡ್ಬೇಕು? ನಂಗಂತೂ ಸಾಕಾಗೈತ. ಹಿಂಗಂದ್ರೆ ಏನು ಮಾಡ್ಲಪ್ಪ ನಾನರ? ನಿಮ್ಮಪ್ಪ ಹಂಗೆ ಉರಿತಾನ? ಜೈಲಿಂದ ಬಂದಾಗಿಂದ ರುದ್ರ ತಾಂಡವ ನೋಡಕತ್ತೀಯ ಇಲ್ಲ ನೀನು? ಒಂದಿನಾರ ನಕ್ಕೊಂತ ಇಷ್ಟು ದಿನ ಜೈಲಿನಾಗಿದ್ದೆ, ಹೋಗ್ಲತ್ತಾಗ ಹೆಂಡತಿ ಮಕ್ಳು ಕುಟ್ ಚಂದ ಇರ್ಬೇಕನ್ನೋದು ನಿಮ್ಮ ಅಪ್ಪನ ತಲೆಯಾಗ ಐತ್ಯಾ? ಇಲ್ಲ, ನೀನು ನೋಡಾಕತ್ತಿ. ಏನು ನಾನು ಎಲ್ಲ ಹೇಳಿ ಕೇಳಿ ಮಾಡಾಕತ್ತೀನಿ ಅನ್ನಂಗೆ ಮಾತಾಡ್ತಿ. ಆಯ್ತು ಹೋಗಿ ಯಾರನ್ನ ಮದುವೆ ಮಾಡ್ಕೊಂತೀಯ ಮಾಡ್ಕೊಂಡು ಹೋಗು. ಇನ್ನೇನು ಹೇಳ್ಬೇಕಾತಪ್ಪ ನಾನಾರ? ತಾಯಿ ಬೇಕಂದ್ರೆ ಬಂದು ಅವಾಗ ಒಟ್ಟು ನೋಡ್ಕೊಂಡು ಹೋಗು, ಇಲ್ಲಾಂದ್ರೆ ನಿನಗೆ ಬಿಟ್ಟಿದ್ದು. ಇಲ್ಲಾಂದ್ರೆ ಹಿಂಗೆ ಮಾಡ್ಲಾ, ನಿಮ್ಮಪ್ಪ ಅದು ಏನು ಮಾಡ್ತಾನೆ ಮಾಡ್ಕೊಳ್ಳಿ, ಮದುವೆ ಮಾಡ್ಕೊಲ್ಲ ನೀನು. ಮದುವೆ ಮಾಡ್ಕೊಂಡು ಆ ಹುಡುಗಿ ಕರ್ಕೊಂಡ ಮನೆಗೆ ಬಾ. ಏನು ಹುಡುಗಿ ಚಲೋ ಅದಾಳ ಅಂತ ನಿನಗೆ ಅನ್ಸೈತಲ್ಲ? ಹುಡುಗಿ ಮನೆಯವ್ರು ಚಲೋ ಅದಾರ? ಹ್ಞೂನವ, ಹುಡುಗಿನೂ ಚಲೋ ಅದಾಳ, ಹುಡುಗಿ ಮನೆಯವರು ಚಲೋ ಅದಾರ, ಎಲ್ಲ ಚಲೋ ಐತಿ. ನೀವು ಹ್ಞೂ ಅಂದ್ರೆ ಮಾಡ್ಕೊಂಬರ್ತೀನಿ. ಆಗಲಿ, ನಾ ಹೇಳಿದೆ ಅಂತ ನಿಮ್ಮ ಅಪ್ಪನ ಮುಂದೆ ಹೇಳಬೇಡ. ನೀ ಮಾಡ್ಕೊಂಬಾ ಮದ್ವೆ. ಏನು ಮದುವೆ ಮಾಡ್ಕೊಂಡ್ಮೇಲೆ ಏನು ಮಾಡ್ತಾರೆ? ಬಾಯಿ ಮುಚ್ಕೊಂಡಿರ್ತಾರೆ. ಅವತ್ತೊಂದಿನ ಚೀರಾಡ್ತಾರೆ, ತಾನ ಬಾಯಿ ಮುಚ್ಕೊಂಡು ಸುಮ್ಮನೆ ಅಕ್ಕಾರ. ಆಯ್ತವ, ಹಂಗೆ ಮಾಡ್ತೀನಿ. ಎತ್ತಾಗಾರ ನೀ ಚಂದಿದ್ರೆ ಅಷ್ಟೇ ಸಾಕಪ್ಪ. ಅಂದಂಗೆ ಈಕೇನು ಬರ್ತೇನಂದ್ಲ ಇಲ್ಲಂದ್ಲ? ಒಲ್ಲಂತಕ್ಕೆ ಬರಾಕ್ ಆಗಲಿ, ಎಷ್ಟು ದಿನ ಬಿಟ್ಟು ಬರ್ತಾಳ ಬರುವಾಳಕ್. ಅಲ್ಲೇ ಇರ್ಬೇಕನ್ಸಿದ್ರೆ ಅಲ್ಲೇ ಇರಲಿ, ಅದ್ರಾಗ ಏನಾಗೋದೈತಿ. ಅಕ್ಕ ಈಗ ಹೆಂಗಾಗ್ಯಾವ ಮನಿ? ಇವ್ರ ಮೊನ್ನೆ ಫೋಟೋ ಹೊಡೆದು ಕಳಿಸಿದ್ರು, ಮಸ್ತಾಗ್ಯಾವಲ್ಲ ಅಕ್ಕ ಒಳಗೆಲ್ಲ ಮನಿ. ಚಂದಾಗ್ಯಾವ ಮನಿ, ತಕ್ಕ ಮಟ್ಟಿಗೆ ಚಲೋ ಆಗ್ಯಾವ ಮನಿ. ಗೊತ್ತನ, ನಾನು ಅಷ್ಟೆಲ್ಲ ಇಂಬಕತ್ತೆ ಅಂತ ಅನ್ಕೊಂಡಿದ್ದಿಲ್ಲ. ಆದ್ರೆ ನಿನ್ನ ಮನಿಗಿಂತ ಆಕೆದಾಳಲ್ಲಕ್ಕಿ ಆ ಬ್ಯಾಂಕ್ನ ಲೋನು ಗೀನು ತಗ್ಸಿ ತನ್ನ ಕೆಲಸ, ಆಕಿ ಗಂಡನ ಕೆಲಸ, ಬಟ್ ಏನೇನು ತೋರ್ಸಾಳ ಯಾರಿಗೆ ಗೊತ್ತವ? ಎದ್ರ ಮ್ಯಾಗಂದು ನಂಗೆ ಅವೆಲ್ಲ ಗೊತ್ತಾಗಲ್ಲ. ಒಟ್ಟು ಎಷ್ಟ ಲೋನ್ ಮಾಡಿಸ್ಕೊಂಡಾಳ, ಮಾಡಿಸ್ಕೊಂಡು ಮನ್ಯಾಗ ಸಾಮಾನದು ಎಂತೆಂತ ಬಿಟ್ಟಾಳ ಗೊತ್ತನ? ನಿನ್ನ ಮನಿದಷ್ಟೇ ಫೋಟೋ ಹೊಡೆದು ನಿನ್ನ ಗಂಡ ಕಳ್ಸಿರೋದು. ಆಕಿ ಮನಿ ನೋಡ್ಬೇಕು ನೀನು ಎಂಥದೈತೆ ಅಂತೇಳಿ. ಗೊತ್ತನ? ಅಡ್ಡಿ ಇಲ್ಲ, ಮುಂದೆ ನೀವು ಗಂಡ ಇಂತ ಇಬ್ರು ದುಡಿತೀರಲ್ಲ, ಈಗೇನ ಖುಷಿ ಸಣ್ಣದೈತಿ. ಆಮೇಲೆ ಏನು ಮಾಡು, ಖುಷಿನ ನನ್ನ ಕಡೆ ಬಿಡು, ನಾ ಕರ್ಕೋತೇನೆ, ಆಟ ಆಡಿಸ್ತೇನೆ. ನೀನು ನಿನ್ನ ಗಂಡ ಇಬ್ರು ದುಡಿಯಾಕೆ ಹೋಗ್ರಿ, ಮನ್ಯಾಗ ಏನೇನು ಸಾಮಾನು ಬೇಕು ಎಲ್ಲ ತಂದಿಟ್ಕೊರಿ. ಎಲ್ಲ ತಂದಿಟ್ಕೊಂಡು ಆರಾಮಾಗಿ ಜೀವನ ಮಾಡ್ರಿ. ಮಾತಾಡಿಯಕ್ಕ ಮೊದಲು ತಲೆ ಕಟ್ಟಿ ತೆಗಿತೀರ ತಗ. ಅಪ್ಪ ಏನು ಜಳ ಸುರಿತೈತಿ ಅಂತಿ ಈ ಬ್ಯಾಸ್ಗ್ಯಾಗ. ಯವ್ವ ಮಳೆಗಾಲದಾಗ ಡೆಲಿವರಿ ಆದ್ರೆ ಚಲೋ, ಈ ಬ್ಯಾಸ್ಗ್ಯಾಗ ಡೆಲಿವರಿ ಆಗ್ಬಾರ್ದವ. ಅದು ಹೋಲ್ಬಿಡ, ಹೇಳಿದ ಅರ್ಥ ಆತಿಲ್ಲ. ಖುಷಿನ ಬಿಟ್ಟು ಇಲ್ಲ ಅವ್ರ ಮನೆಗಿಂತ ಚಂದ ಸಾಮಾನು ಇಟ್ಕೊಂಡು ಮನೆ ಒಳಗೆ ತಂದು. ಹ್ಞೂ ಅಕ್ಕ ಹಂಗೊಂದು 5-6 ತಿಂಗಳು ದುಡ್ದಿದ್ನಲ್ಲ ಆ ರೊಕ್ಕ ಈಗ ನನ್ನ ಅಕೌಂಟ್ನಾಗೆ ಐತಿ ಗೊತ್ತನ. ನಾ ಮನೆಗೆ ಹೋದ ತಕ್ಷಣ ಫಸ್ಟ್ ಮಾಡೋ ಕೆಲಸನ ಏನು ಬೇಕು ಏನು ಬೇಡ ನೋಡಿ ಮನೆಗೆ ಒಂದು ಸ್ವಲ್ಪ ಅಡುಗೆ ಮನೆ ಒಳಗೆ ಚಂದ ಕಾಣುವಂಥವೆಲ್ಲ ತರಿಸ್ಕೋತೇನೆ ಗೊತ್ತನ. ತರಿಸ್ಕೊಂಡು ಹಾಕಿಸ್ತೇನೆ, ನೋಡ್ತಿರ್ಬೇಕಾರೆ ಅವಾಗ ಎಷ್ಟು ಚೇಂಜ್ ಆಕೈತಿ. ಹೌದಾ? ನೀನು ಒಂದು ಕೆಲಸ ಅಂತ ಮಾಡ್ತಿ, ಮನೆಗೆ ಏನು ಬೇಕಾದ್ರೆ ಮಾಡ್ಕೊತಿ. ಆಕಿನೂ ಮಾಡ್ತಾ ಇದ್ದಾಳ. ಈಗ ಇಬ್ಬರಿಗೂ ಹೋಲಿಸಿದ್ರೆ ನಾನು ನೋಡಿ ದುಡಿಲಾರ್ದಕ್ಕೆ ಒಂದು ಓದು ಬರ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಹಿಂದೆ ಮುಂದೆ. ಹಂಗ್ಯಾಕೆ ಅನ್ಕೋತಿಲೆ? ಅಲ್ಲ ನೀನು ಮನೆ ಮಾಡೋ ಕೆಲಸ ಏನು ಕಡಿಮೆದಂತ ಮಾಡಿಯೇನ? ಓದ್ದಾರ ಹೆಣ್ಮಕ್ಳ ಕೈಲೂ ಆಗ್ಲಾರ್ದಷ್ಟು ಕೆಲಸ ಮಾಡ್ತೀನಿ ನೀನು ಗೊತ್ತನ. ಬರೀ ಹೊರಗೆ ದುಡಿಯೋದು ಒಂದೇ ಅಲ್ಲ, ಮನೆ ಒಳಗೆ ಗೃಹಿಣಿ ಅದಕ್ಕೆ ಹೆಂಗಿರ್ಬೇಕು, ಮನೆ ಸ್ವಚ್ಛ ಇಟ್ಕೋಬೇಕು, ಪ್ರತಿಯೊಂದು ಮಾಡ್ತಿ. ಅದೇನು ಸಣ್ಣ ಪುಟ್ಟ ಕೆಲಸ ಅಂತ ಮಾಡಿಯೇನ? ದುಡಿದು ಬಂದು ಗಂಡ್ಮಕ್ಳಿಗೆ ಹೊಡೆ ತುಂಬ ಊಟಕ್ಕೆ ನೀಡ್ತಿ, ಅತ್ತಿ ಮಾವನ ಸೇವಾ ಮಾಡ್ತಿ, ಮನೆ ಬಂಗಾರದಂಗೆ ಇಟ್ಕೊಂಡು ಎಲ್ಲ ಕೆಲಸ ಮಾಡ್ತಿ. ಇನ್ನೇನು ಬೇಕು? ಅದು ಕರೆ ಅನ್ನು. ಮತ್ತು ನಮ್ಮ ಮನ್ಯಾಗ ಎಲ್ಲರೂ ಹೊರಗೆ ದುಡಿಯೋರಾದ್ರೆ ಮನ್ಯಾಗ ಕುಳ್ಕುಚ್ಕೊಂಡು ತಿನ್ನೋರು ಹೆಂಗೆ? ಅಕ್ಕ ಅದೆಲ್ಲ ಟೆನ್ಷನ್ ತೊಗೊಬೇಡ, ಅವನ ಟೆನ್ಷನ್ ಏನ ಮನಿ ಹೆಂಗಾಗೈತೆ ಅಂದೆಲ್ಲ ಅದೊಂದು ಫೋಟೋ ಹೊಡೆದು ಕಳ್ಸಂದಿದ್ದೆ, ಯಾಕೆ ಕಳಿಸಿಲ್ಲ ಅವ್ರು? ಇರ್ಲಿ ಬಿಡು, ಅಕ್ಕಾಗ ಬೇಜಾರು ಮಾಡ್ಕೊಂತಿ. ಅಕ್ಕ ನಾನು 6 ತಿಂಗಳಗಟ್ಟಲೆ ಇರಲ್ಲ, ಒಂದು 3 ತಿಂಗಳಿಗೆ ಬಂದುಬಿಡ್ತೀನವ. ಆಯ್ತು ಬಾರ ಇವ, ನನಗೂ ಕೆಟ್ಟ ಬೇಜಾರಾಗೈತಿ. ಈಗ ಹೆಂಗಿದ್ರು ಒಂದು 10 ದಿನನ ಆತ, ಇನ್ನೊಂದು ಸ್ವಲ್ಪ ದಿನ ಕಾಲ ದುಡ್ಡು ಕಾಸುಗಳದೆಲ್ಲ ಒಂದು 2 ತಿಂಗಳು ಅಂದರೆ ಎಲ್ಲ ಮುಗಿತೈತಿ. ಏನು ಆಮ್ಯಾಗ ಆರಾಮಿರೋದೈತೆ ಐತಿ, ಅಲ್ಲಿಗೆ ಬಂದುಬಿಡು ಸೀದಾ ಖುಷಿನ ಕರ್ಕೊಂಡು. ಇವ್ರು ಹೇಳಾರ ಒಂದು ಕೂಸು 1.5 ವರ್ಷದಾಗ ಮಟ್ಟ ಎಲ್ಲೂ ಕೆಲ್ಸ್ಕೊಬೇಡ ಅಂತೇಳಿ, ಅಲ್ಲಿ ಮಟ್ಟ ಮನೆಗೆ ಇರ್ತೀನಿ ಆರಾಮಾಗಿ. ಈಗ ಹೋಗಬೇಡ ಅಂದ್ರೆ ಅವ್ರು ಹೇಳ್ಬೇಕಂದ್ರೆ ಕೆಲ್ಸಕ್ಕೆ, ನನಗೆ ಸ್ವಲ್ಪ ದುಡಿಬೇಕನ್ನೋ ಆಸೆ. ಒಂದು 1-2 ವರ್ಷದಾಗ ಮಟ್ಟ ಕೂಸು ಎಲ್ಲೂ ಹೋಗೋದಿಲ್ಲ ಕೆಲ್ಸಕ್ಕೆ, ಆರಾಮಾಗಿ ಕೂಸು ಅನ್ನ ಉಣ್ಣಂಗತ್ತಲ್ಲ ಅವಾಗ ನೀನಂತೇಳಿ ಬಿಟ್ಟು ನಾನು ಕೆಲ್ಸಕ್ಕೋಕೇನಕ್ಕ. ಆದರೂ ಅಕ್ಕ ದುಡಿತಿದ್ರು ಕೈಯಾಗ ಎಷ್ಟು ರೊಕ್ಕ ಇರ್ತಾಗೋತ್ತಾನ ಅದಕ್ಕೆ. ಅದು ಕರೆ ಅನ್ನ. ನೀವಿಬ್ರು ಮಾತಾಡ್ತೀರಿ, ನಾ ಒಟ್ಟು ಅಡುಗೆ ಮಾಡ್ತೀನಿ. ಆದರೂ ಇರಮ್ಮ
ಹಿರಿಯರ್ ಭಾಳ ಬದುಕಿದ ಮನಿ ತೊಗೊಂಡೆಲ್ಲ ಒಳ್ಳೆ ಕೆಲಸ ಮಾಡಿದೆ. ಅಂತ ದೊಡ್ಡ ಮನಿ ಸಾಗವಾನಿ ಕಟ್ಟಿಗೆ ಕಟ್ಸಿದ ಮನಿ, ಆ ಮನಿ ಕಿಮ್ಮತ್ತ ಬೇರೆ ಗೊತ್ತನ. ಅಂತ ಚಲೋ ಮನಿ ನೀ ತೊಗೊಂಡು ಒಳ್ಳೆ ಕೆಲಸ ಮಾಡಿದ್ದೆ. ಅವ್ರದ್ದೇನ ಇಟಿಗೆ ಸಿಮಿಟು ಉಡ್ಸುಗಾಗಿ ಕಟ್ಟಿರ ಮನಿ. ಅವ್ರು ಬೇಕಾದ್ರೆ ಅದ್ರಾಗ ಇರಲಿ, ಅದು ಬೇರೆ ಪ್ರಶ್ನೆ. ಹಿರೇ ಸೊಸಿಗೆ ದೊಡ್ಡ ಮನಿ ಮಗಗೆ ಸಿಗ್ಬೇಕಾದ ಮನಿನ ತೊಗೊಂಡಿ ನೀನು. ಅಯ್ಯೋ ಅವ್ವ, ನನಗೇನು ನಾನು ನಮ್ಮ ತಂಗಿ ಒಂದ ಮನೆಯಾಗ ಇರ್ಬೇಕು ಅನ್ನೋದಿತ್ತು. ಆಕಿನೊಬ್ಬಕಿನ ದೂರ ಮಾಡ್ತಾರೆ, ಇವರಿಬ್ರು ಅಕ್ಕಂಗ್ಯಾರು ಬಂದು ಜೊತೆ ಆಗ್ಯಾರ ಅನ್ನೋದು ಬೇಡ ಅಂತೇಳಿ 3 ಮಂದಿಗೂ ಸಮಪಾಲು ಮಾಡಿಕೊಟ್ಬಿಡ್ರಿ ಅಂದೆ. ಒಳ್ಳೇದಾತ್ ಬಿಡಕ್ಕ. ಆಮ್ಯಾಗಾದ್ರೂ ನನ್ನ ಕೆಲಸನೂ ನಿನಗೆ ಭಾಳ ಆಕಿತ್ತು. ನಾ ಮನಿದೆಲ್ಲ ಮಾಡ್ಕೋತೀನಿ, ಖುಷಿನ ಒಂದು ನೋಡ್ಕೊ ಅಷ್ಟೇ ಸಾಕು. ಅಲ್ಲ ಇರಮ್ಮ, ನೀನು ಒಟ್ಟು ಮಕ್ಕಳು ಮರಿ ವಿಚಾರ ಮಾಡಿರಮ್ಮ. ಎಷ್ಟು ದಿನ ಆತಲ್ಲವ ಅವ? ಈಗ ನನಗೂ 2 ತಿಂಗಳು. ಹೌದಾ? ಮತ್ತೆ ಯಾಕೆ ಇಷ್ಟು ದಿನ ಆದ್ರೆ ಹೇಳಿಲ್ಲ? ಹೇಳ್ಬೇಕಂದೆ, ಆದರೆ ಮನೆ ಸಲ 1.5 ತಿಂಗಳಾಗಿ ಹೋಗ್ಬಿಡ್ತು. ಅದಕ್ಕೆ ಕಾಯಮಾಗ ಮಠ ಹೇಳೋದು ಬೇಡ. ಯಾರಿಗೆ ಗೊತ್ತು, ಆಕೆದಾಳಲ್ಲ ರೇಖಾ, ಆ ಬಿಡಾಡಿ ಕಣ್ಣ ಎಲ್ಲಿ ಬೀಳಾಕತ್ತೇನ ಅಂತ ಅನಿಸ್ತು. ಆಕೆ ಕಣ್ಣು ದೃಷ್ಟಿ ಸರಿ ಇದ್ದಂಗಿಲ್ಲ. ಅದಕ್ಕೆ ಬೇಡ, ಒಟ್ಟು ಹೇಳೋದ ಬೇಡೀಗ ಅಂತ ಬಾಯಿ ಮುಚ್ಕೊಂಡಿದ್ದೀನಿ. ಅತ್ತೇರಿ ಸುದ್ದಿ ಮುಟ್ಟಿಸ್ಬೇಕಂದೆ. ನೋಡೋಣ, ಈಗ ಹೆಂಗಿದ್ರು ನಾಳೆ 8ನೇ ತಾರೀಕಿಗೆ ದವಾಖಾನೆ ಬರೋಕೆ ಹೇಳಾರ. ದವಾಖಾನಿಗೆ ಹೋಗ್ಬಂದೆ ಅಂದ್ರೆ ಅತ್ತಿಯರಿಗೊಬ್ಬರಿಗೆ ಸ್ವಲ್ಪ ಗಪ್ಚಿಪ್ ಸುದ್ದಿ ಮುಟ್ಟಿಸ್ತೇನೆ. ಆಕೆಗೆ ರೇಖಾ ಗೊತ್ತಾಗ್ಲಾರ್ದಂಗೆ ಒಂದು ಇದು ಮಾಡ್ಬೇಕು. ಅದ್ರ ಏನು ಹೊಟ್ಟೆ ಉರ್ಕೋತಾಳ ಏನು ಯಾರಿಗೆ ಗೊತ್ತು. ಒಟ್ನಾಗ ಇದಾಗ್ಬಿಡ್ತು. ಆಯ್ತು, ಹಂಗೆ ಮಾಡು. ನೋಡು, ಮತ್ತು ಅದಕ್ಕೊಂದು ಸಿಟ್ಟು ಬರೋದಾದಿತ್ತು ನಿನ್ನ ಮೈದ್ನಾಗ, ನಮ್ಗೊಂದು ಸುದ್ದಿ ಮುಟ್ಸಿಲ್ಲ ಅಂತೇಳಿ. ಕಣ್ಣು ದೃಷ್ಟಿ ಎಲ್ಲ ಏನು ಬೀಳಲ್ಲ ಅನ್ನಿಸ್ತೈತಿ. ಆಕೆ ನೋಡಿದ್ರೆ ಈಗ ಮಕ್ಕಳು ಮರಿನೇ ಬೇಡ ಅನ್ನೋ ಲೆಕ್ಕಕ್ಕೆ ಅದಾಳಕಿ. ಏನು ನೀ ಹೇಳಂಗೆ ಹೇಳು, ಖುಷಿ ಪಡಲಿ ಪಾಪ ನಿಮ್ಮ ಮಾವ ನಿಮ್ಮ ಅತ್ತೆ. ಅದ್ರ ಸಲಾಗೆ ಕಾಯ್ತಿರ್ತಾರೆ ಅವರು. ನಮ್ಮಂಗ ಅಲ್ಲ ನಮ್ಮ. ಹೇಳ್ತೀನಿವ.